ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಹಳ ದಿನಗಳ ನಂತರ ಬ್ಲಾಗ್ಗೆ ಮತ್ತೆ ಬಂದಿದ್ದೀನಿ. ಮತ್ತು ನಮ್ಮ ಮಂಟೇಸ್ವಾಮಿ ಕಥಾಪ್ರಸಂಗ ನಾಟಕ ಅತಿ ಹೆಚ್ಚು ಪ್ರದರ್ಶನಗಳ ಕಂಡು ಯಶಸ್ವಿಸುವಾಗಿರೋದ್ರಿಂದ ನಮ್ಮ GPIR ರಂಗತಂಡದಿಂದ ಇವತ್ತು ಒಂದು ಒಳ್ಳೆಯ ಪಿಕ್ನಿಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಡೈರೆಕ್ಟ್ರು ಮತ್ತು ಕಾರ್ಯದರ್ಶಿಗಳು, ಚೇರ್ಮನ್ರು, ಖಜಾನ್ಸಿಗಳು ಎಲ್ಲರೂ ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ಟ್ರಿಪ್ಪು, ಒಂದು ವೆಕೇಷನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು 2 ದಿನ ಟ್ರಿಪ್ ಮಾಡ್ತಿದ್ದಾರೆ. ಒಂದು ಟೀಮಿಂದ ಇವತ್ತು ನಮ್ಮ ಫುಲ್ ಏನು GPIR ಟೀಮ್ ಹುಡುಗರು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ವೆಕೇಷನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ವೆಕೇಷನ್ ಅಂತ ನನಗೆ ಇದುವಾಗಲೂ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಅದು ಗೊತ್ತಾಗೋದು. ಅಲ್ಲಿಗೆ ಹೋದ್ಮೇಲೆ ಯಾವುದು ಅಂತ ಏನು ಅಂತ ಫುಲ್ ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ ನಾನು. ಮತ್ತು ಅಲ್ಲಿ ಫುಲ್ ಏನೇನು ಎಂಜಾಯ್ ಮಾಡ್ತೀವಿ ಅದನ್ನೆಲ್ಲ ತೋರಿಸ್ತೀವಿ. ದಯವಿಟ್ಟು ಮಿಸ್ ಮಾಡ್ಕೋದೇ ಈ ವಿಡಿಯೋನ ಪೂರ್ತಿ ನೋಡಿ. ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ, ಮಜಾ ಇರುತ್ತೆ. ಒಂದು ರಂಗಭೂಮಿ ಕಲಾವಿದರೆಲ್ಲ ಸೇರಿ ಇದೊಂದು ಒಳ್ಳೆ ಬ್ಯೂಟಿಫುಲ್ ಟ್ರಿಪ್ ಆಗ್ತದೆ. ಓಕೆ, ಬನ್ನಿ ಮುಂದೆ ನೋಡೋಣ ಯಾರ್ಯಾರಿದ್ದಾರೆ ನಮ್ಮ ಬಸ್ನಲ್ಲಿ. ಅದನ್ನೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಒಟ್ಟು 30 ಜನ ಇದ್ದೀವಿ. ನಮ್ಮ ಫುಲ್ಲು ಇಡೀ GPIR ಟೀಮ್ ಏನಿದೆ ಅಲ್ಲಿ ಹಿರೀಕರು, ಕಿರೀಕರು, ಮೇಲು ಫೀಮೇಲು ಎಲ್ಲರೂ ಕೂಡ ಒಟ್ಟಿಗೆ ಒಂದೇ ಕುಟುಂಬದವ್ರ ಥರ ನಾವು ನಮ್ಮ ಫ್ಯಾಮಿಲಿನ ಮರೆತು ಈ 2 ದಿನ ಖುಷಿಯಾಗಿ ಜೂಮಾಗಿ ಎಂಜಾಯ್ ಮಾಡ್ಕೊಬರೋಕ್ಕೆ ಸಖತ್ ಎಲ್ಲರೂ ಕೂಡ ಅಷ್ಟೇ ಜೋಶಾಗಿದ್ದಾರೆ. ನೋಡಿ ಒಬ್ಬೊಬ್ಬರು ಒಂದೊಂದು ಪೀಸ್ಗಳು ಅಬ್ಬಬ್ಬಬ್ಬಬ್ಬಬ್ಬಬ್ಬ ಅರೆ ಹಾಕೋ. ಇವನು ನಮ್ಮ ಶಾರುಖ್ ಖಾನ್ ಇದ್ದಂಗೆ, ಅವನು ಸೆಕೆಂಡ್ ಶಾರುಖ್ ಖಾನು. ಬೀರಪ್ಪ ಅಂತ ಇವನ ಹೆಸರು. ಕಪ್ ಜಾಕೆಟ್ ಹಾಕೊಂಡ್ರು. ಇನ್ನು ಸುಮಾರು ಜನ ಬರಬೇಕಾಗಿತ್ತು, ಪಾಪ ಅವ್ರ ಕಾರಣಾಂತರಗಳಿಂದ ಬಂದಿಲ್ಲ. ಕೆಲವರು ಕೆಲಸ ಹೊರಗಡೆ ತುಂಬ ಶೂಟಿಂಗ್ ಬ್ಯುಸಿ ಮತ್ತು ಅದು ಇದು ಇರೋದ್ರಿಂದ ಕೆಲವರು ಬರೋಕ್ಕಾಗಿಲ್ಲ. ಅಲ್ಲಿ ಬಸ್ ಬಿಟ್ಟ ತಕ್ಷಣ ನೆಕ್ಸ್ಟ್ ನಾವು ಇಲ್ಲಿಗೆ ನಮ್ಮ ಏನು ರೆಸಾರ್ಟು ನಾವು ಇವತ್ತು ಸ್ಟೇ ಆಗ್ತೀವಿ, ಅಲ್ಲಿಗೆ ಬಂದಿದ್ದೀವಿ. ನೋಡಿ, ಇದೇನೆ ನಾವು ಇವತ್ತು ಹಾಲ್ಟ್ ಆಗ್ತಿರೋಂತಹ ರೆಸಾರ್ಟು, ವರ್ಲ್ಡ್ ವೈಲ್ಡ್. ಇದು ಎಲ್ಲಿ ಬರುತ್ತೆ ಅಂತಂದರೆ ಸಕಲೇಶಪುರ ತಾಲೂಕು, ಕುಮಟಹಳ್ಳಿ, ಹಾಸನ. ಫುಲ್ ಕಾಡಿದೆ. ಇನ್ನೂ ಒಳಗಡೆ ಹೋಗಿಲ್ಲ. ಈ ಸುತ್ತಮುತ್ತ ಫಸ್ಟು ಇಲ್ಲಿ ರೋಡ್ನ ತೋರಿಸ್ಬಿಟ್ಟು ಆಮೇಲೆ ಈಗ ಒಳಗಡೆ ಹೋಗ್ತೀನಿ. ಇವತ್ತು ಫುಲ್ ಏನೇನೇನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ನಮಗೂ ಇದು ಫಸ್ಟು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾವೇ ಹೇಳ್ತೀವಿ ಸುಮಾರು ಜನಕ್ಕೆ ಈ ಕಾಡುಗಳನ್ನ ಉಳಿಸ್ಬೇಕು, ಕಾಡಲ್ಲಿ ರೆಸಾರ್ಟ್ಗಳನ್ನ ಮಾಡಬಾರ್ದು ಅಂತ. ಆದರೆ ವಿಧಿವಶ ನೋಡಿ ನಾವೇ ಇಲ್ಲಿಗೆ ಬಂದು ಒಂದು ದಿನ ಸ್ಟೇ ಆಗಂಗೆ ಆಗ್ಬಿಟ್ಟಿದೆ. ನೋಡೋದ ಇಲ್ಲಿ ಹೆಂಗೆ ಯಾವ ರೀತಿ ಒಂದು ವೈಬ್ ಸಿಗುತ್ತೆ, ಎಷ್ಟು ಚೆನ್ನಾಗಿರ್ತದೆ. ಇಲ್ಲೆಲ್ಲ ನಮ್ಮ ಕಡೆಯವರೆಲ್ಲ ನಿಂತ್ಕೊಂಡು ಆಟಾಡ್ತವ್ರೆ. ಎಲ್ಲರೂ ಒಂದೊಂದಾಗೆ ಬಸ್ನ ಎಳಿತವ್ರೆ. ಓ ಸರಿ, ಈಗ ಇಲ್ಲಿ ಹಿಂಗೆ ಹೋಗೋಣ ಬನ್ನಿ. ಈಗ ಫಸ್ಟು ಊಟ ರೆಡಿ ಇದೆಯಂತೆ. ಊಟ ಮುಗಿಸ್ಕೊಂಡು ಆಮೇಲೆ ಸ್ವಿಮ್ಮಿಂಗ್ ಮಾಡೋಣ. ಇಲ್ಲಿ ಡಿಸ್ಕಷನ್ ನಡೀತೈತೆ, ನಾವೇನು ಮಾಡಬೇಕು ಎತ್ತ ಮಾಡಬೇಕು ಅಂತ ಅಂದ್ಬಿಟ್ಟು. ನಮ್ಮ ಮ್ಯಾನೇಜರು, ನಮ್ಮ ಟೀಮ್ ಮ್ಯಾನೇಜರ್ ಅಚ್ಚಪ್ಪ ಅವರು ಎಲ್ಲ ನಮಗೆ ಊಟದ ವ್ಯವಸ್ಥೆ ಮಾಡಿದ್ದೀರಾ ಅಚ್ಚಪ್ಪ? ಥ್ಯಾಂಕ್ ಯು. ಆಯಿತು, ಏನು ಥ್ಯಾಂಕ್ ಯು ಹೇಳ್ತೀಯೋ, ಏನು ಮಾಡ್ತೀಯೋ. ಬಟ್ ಅದ್ರಂತೂ ಸಖತ್ತಾಗಿದೆ ವೆದರು, ನೇಚರು. ಈ ಬಿಸಿಲಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡಿದ್ರೆ ತುಂಬ ಖುಷಿ ಆಯ್ತದೆ ಅಲ್ವಾ? ಹೋಗೋಣ, ಈಗ ಈಜಾಡಕ್ಕೆ ಹೋಗೋಣ. ಸರ್ ಬನ್ನಿ ಸರ್. ನಮ್ಮ ಲೋಹಿತಣ್ಣವ್ರು ಏನೋ ಮಾರ್ಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಓ ಹೌದಾ, ಆಯಿತು ಸರ್. ಸರ್ ಏನು ಕತೆ ಇದು? ಕತೆ ಏನು? ಹೌದಾ, ಹೋಗ್ತಾ 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 ಭಾಳ ದೂರ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ? ಇಲ್ಲಿದ್ದಾರೆ ಅಂತ. ಸರಿ, ನಾನು ಲೋಡ್ ಬರ್ತೀನಿ. ಊಟ ಗೀಟ ಏನು ಮಾಡ್ಕೊಂಡು. ಸರಿ ಆಯ್ತು, ಹೋಗಿರಿ, ಬರ್ತೀನಿ. ನಾವು ಇವತ್ತು ಈ ರೆಸಾರ್ಟ್ಗೆ ಬರೋಕ್ಕೆ ಮುಖ್ಯ ಕಾರಣ. ಆಯ್ತು ಬನ್ನಿ ಸಿಗಪ್ಪ, ಇನ್ನೂ ಟೈಮ್ ಆಯ್ತು, ತೋರಿಸ್ತೀನಿ ಯಾವಾಗಲೂ ಒಂದ್ಸಲ. ಸರಿ, ನಮಗೆ ವೆಲ್ಕಮ್ ಡ್ರಿಂಕ್ ಕೊಡಿಮ್ಮ.
ಲೋಟ ಇಲ್ಲಿ ಮೇಡಮ್ ಒಬ್ಬರೇ ಕುಡಿತಿದ್ದೀರಲ್ಲ ಹಿಂಗೆ ನಮ್ಗೇನೊಂದು ಸ್ವಲ್ಪ ಕೊಡಬೇಕು ಅಂತ ಏನು ನಿಮಗೆ ಅನಿಸ್ತಿಲ್ವಾ? ನೀವು ಕುಡೀರಿ, ಅದರಲ್ಲಿ ಇನ್ನೊಂದು ಲೋಟ ತಗೊಬರಲ್ವ ನೀವು? ಲೋಟ ಇಲ್ವಾ? ಯಾಕೆ ಈ ಥರ ಮಾಡಿಬಿಟ್ರು? ಈಗ ರೆಸಾರ್ಟ್ ಒಳಗಡೆಯಿಂದ ಒಂದು ಸ್ವಲ್ಪ ದೂರ ಒಳಗಡೆ ನಡ್ಕೊಂಡು ಬಂದರೆ ಇಲ್ಲಿ ಒಂದು ಸ್ಲೋಪ್ ಮಾಡಿದ್ದಾರೆ. ನಾವು ಈ ಸ್ಲೋಪ್ ಒಳಗಡೆ ಬಂದರೆ ಸೇಮು ಕಾಡೊಳಗಡೆ ಬಂದಂಗೆ ಆಗಿದೆ ನೋಡಿ. ಇಲ್ಲಿ ತೊರೆ ಬೇರೆ ಒಂದು ಹರಿಯುತ್ತೆ ನೀರು. ಇದೇ ನೀರಲ್ಲಿ ಕೈ ಕಾಲು ಮುಖ ತೊಳ್ಕೊಳ್ಳೋದು. ಬೆಳಗ್ಗೆ ಮೋಸ್ಟ್ಲಿ ಇಲ್ಲೇ ನಮಗೆ ಸ್ನಾನ ಆಗ್ಬೋದೇನೋ ಅಂತ ಅನ್ಕೋತೀನಿ, ಬಟ್ ಅದ್ರಾಗ ಗೊತ್ತಿಲ್ಲ. ಈಗ ಊಟ ರೆಡಿಯಾಗಿದೆಯಂತೆ, ಊಟ ಮಾಡಿಬಿಟ್ಟು ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಯೂಟಿಫುಲ್ ಪ್ಲೇಸು. ಓಹೋ ಓಹೋ ಶಿವರಾಜ್ ಕುಮಾರು, ರಮೇಶು, ಗೊತ್ತಾಯ್ತಾ? ಓಹೋ ವೆಜ್ಜು ನಾನ್ ವೆಜ್ ಎರಡೂ ಇದೆ. ನಾನು ಇವತ್ತು ಶನಿವಾರ ವೆಜ್ ಮಾತ್ರ ತಿನ್ನೋದು, ಅದಕ್ಕೆ ವೆಜ್ ಹಾಕೊಂಡಿದ್ದೀನಿ. ತಿಂದ್ಬಿಟ್ಟು ಆಮೇಲೆ ನಾನು ನೋಡ್ದೆ ಮುಂದಿನ ವಾರ. ಬನ್ನಿ ಸರ್ ಕುತ್ಕೊಳ್ಳಿ. ಹಾ ಗಾಯ್ಸ್, ಕಮ್ ಆನ್ ಈಚ್. ಕಮಾನ್ ಕಮಾನ್ ಈಚ್ ಹೊಡಿರಿ. ಓ ಸೂಪರ್ ಸೂಪರ್, ಬಾಬಾ 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 ಬಾಬಾ, ಏನ್ ಲುಕ್ಕು ಸರ್. ಬ್ಯೂಟಿ. ಎಗ್ರೆ ಎಗ್ರೆ ಎಗ್ರು. ಹೊಡಿಯಪ್ಪ. ಸ್ವಿಮ್ಮಿಂಗ್ ಮುಗಿಸ್ಬಿಟ್ಟು ಈಗ ಗೇಮ್ಗಳಿರ್ತೀಯಲ್ಲ, ಗೇಮ್ ಆಡೋಕೆ ಹೋಗ್ತಾಯಿದ್ದೀವಿ. ಶೂಟಿಂಗ್ ಗೇಮ್ ಇದೆ, ನೋಡೋಣ ಬನ್ನಿ ಅದೆಷ್ಟು ಮಜಾ ಕೊಡುತ್ತೆ ಅಂತ. ಓಹೋ ಅಲ್ಲೇ ಎಲ್ಲ ನಿಂತ್ಬಿಟ್ರೆ ಹುಡುಗರ, ಅಲ್ಲೇ ಹೋಗವಲ್ಲ ಹತ್ರಕ್ಕೆ. ಆಯ್ತು ಕಣಪ್ಪ. ಬೀಳನೆ ಮಾಡ್ತಾನೆ, ಹೊಡಿಯೋ ಹೊಡಿಯೋ, ಇಬ್ರು ಹೊಡಿಯೋ ನೋಡೋದ. ಆ ಬಾಟ್ಲಿ ಬೀಳ್ತದಾ? ಜಲ್ದಿ ಬೀಳ್ತದ. ಆಯ್ತು ಹೊಡಿಯಪ್ಪ. ಬಿಡೋ. ಕಾರಣಕ್ಕೂ ಗುರಿ ಮಿಸ್ಸಿಲ್ಲಣ್ಣ. ಓಕೆ ರೆಡಿ ಸ್ಟಾರ್ಟ್. ಆಯ್ತು ಈಗ ನಾನು ಹೇಳಿಬೇಕಾ ಸರ್? ಹಂಗೆ ಸುಮ್ಮನೆ ಹೋಗದಾ? ಅಯ್ಯಪ್ಪ ಸುಮ್ಮನೆ ಎಗ್ರದಾ? ಏನಿಲ್ಲ ಕಣಯ್ಯ, ಎಗ್ರಯ ಸೂಪರ್ ಮ್ಯಾನ್ ತರ ಹೋಗು ಅಷ್ಟೇ. ಓಹೋ ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ. ಸೂಪರ್ ಎಕ್ಸ್ಪೀರಿಯನ್ಸ್ ಕಣ್ರಿ. ಆ ಡಾಕ್ಟ್ರು ಬ್ರೋ ಅದು ಹೆಂಗ್ರಿ, ಅದೆಲ್ಲೆಲ್ಲೋ ಹೋಗ್ಬಿಟ್ಟು ಈ ನೀರ್ಗಿರೋದ್ರ ಒಳಗೆಲ್ಲ ಬೀಳ್ತಾರೆ. ಅಯ್ಯಪ್ಪ ನಮಗೆ ಇಲ್ಲಿಂದ ಇಲ್ಲಿವರೆಗೆ ಒಂಥರ ಮೈಯೆಲ್ಲ ಜುಮ್ ಅನ್ನಿಸ್ತದೆ. ಬಟ್ ಆದರೆ ಸಖತ್ತಾಗಿತ್ತು ನೋಡಿ. ಬರೀ ನಾವು ಇಷ್ಟರಿಂದ ಇಷ್ಟು ದೂರ ಬರೋಕ್ಕೆ ಒಂಥರ ಜುಮ್ ಅನ್ನಿಸ್ತದೆ. ಇದು ಡಾಕ್ಟ್ರು ಬರೋರೆಲ್ಲ ಅದು ಎಲ್ಲೆಲ್ಲ ಹೋಗ್ಬಿಟ್ಟು ಹಿಂಗೆಲ್ಲ ಹೇಳ್ಕೊಂಡು ಬರ್ತಾರಲ್ಲ, ಯಪ್ಪ ಅದಕ್ಕೆಲ್ಲ ಎಷ್ಟೊಂದು ಒಳಗಿನ ಶಕ್ತಿ ಬೇಕು ಅಂತಂದರೆ ತಡೆಯೋಕ್ಕಾಗಲ್ಲ, ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ಬೇಕು. ಬನ್ನೀಗ ಮುಂದೆ ಹೋಗೋಣ. ಅಲ್ಲಿ
ಇಲ್ಲ ನಿಲ್ಕೋ ಡೀಲ್ ಮಾಡ್ಕೊತಾನೆ ಬಿಡ್ತಾ ಇಲ್ಲ ಅವನು ಡೀಲ್ ಮಾಡ್ಕೊತಾನೆ ಅವ್ಳು ಯಾರು ಬೇರೆ ಡೀಲ್ Start fire camp night. ಹೆಂಗಿದೆ ನೈಟ್ ಫೈರ್ ಕ್ಯಾಂಪ್? ಈಗ ಫುಲ್ಲು ಸುತ್ತ ಹುಡುಗರು ಕೂತ್ಕೊತೀವಿ, ಎಲ್ಲರೂ ಮಾತು ಕತೆ ಶುರು ಆಗುತ್ತೆ. ಫುಲ್ ಇಲ್ಲಿ ಕತ್ಲೆ ಆಗಿದೆ, ಅಂದರೆ ಫುಲ್ ಕಾಡಲ್ಲಿ ಕರೆಂಟ್ ಇಲ್ಲ. ಈಗ ಕಂಪ್ಲೀಟ್ ಕತ್ಲೆಲಿದ್ದೀವಿ. ಇದು ಒಂಥರ ನಮ್ಗೆ ಹೊಸ ಅನುಭವ. ಬ್ಯೂಟಿಫುಲ್. ಓಕೆನಾ? ಸುಮ್ಮನೆ ಯಾಕೆ ನಿಂತು ತೋರಿಸ್ತಾರೋ? ಇನ್ಮೇಲೆ ತಡೆಯೋಕ್ಕಾಗಲ್ಲ ಅವಳಿನ. ಹಾಂ ಹೇಳಪ್ಪ.